ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಸಹನಾ. ರೈತರ ಮಗಳು ರಾಜ್ಯಕ್ಕೆ 4ನೇ ಸ್ಥಾನ, ಜಿಲ್ಲೆಗೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ. ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿಗೆ ಬಂತು ಎಲ್ಲಿಲ್ಲದ ಶುಭಾಶಯಗಳ ಮಹಾಪೂರ. ಸಾಧನೆ ಮಾಡಿದ್ರೆ ಹೀಗೆ ಮಾಡ್ಬೇಕಪ್ಪ ಅಂತ ಅನ್ಸುತ್ತೆ. ಹೆಸರು ಮಾಡಿದ್ರೆ ಹಳ್ಳಿಯಿಂದ ದಿಲ್ಲಿಯವರೆಗೂ ಕೂಡ ಹೆಸರು ಮಾಡಬೇಕು ಅಂತ ಅದೆಷ್ಟೋ ಯುವಕ ಯುವತಿಯರು ಕನಸನ್ನ ಕಾಣ್ತಾರೆ. ಅದೇ ರೀತಿ ಕನಸನ್ನ ಬೆನ್ನತ್ತಿ ಹೊರಟಿದ್ದ ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿಗೆ ಆ ಕನಸು ಇದೀಗ ನನಸಾಗಿದೆ. ಹೌದು, 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ತೊದಲಬಾಗಿ ವಿದ್ಯಾರ್ಥಿನಿ ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿ ರಾಜ್ಯಕ್ಕೆ 4ನೇ ಸ್ಥಾನ ಬಂದಿದ್ದು ಹಾಗೂ ಬಾಗಲಕೋಟೆ ಜಿಲ್ಲೆಗೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಜಮಖಂಡಿ ನಗರದ ಪ್ರತಿಷ್ಠಿತ ಇಂಗ್ಲಿಷ್ ಸೆಂಟರ್ ಕೋಚಿಂಗ್ನಲ್ಲಿ ಕೋಚಿಂಗ್ ಪಡೆದುಕೊಂಡಿದ್ದು ಗಮನಾರ್ಹವಾಗಿದೆ. ಈ ಸಾಧನೆಗೆ ಶಾಲೆಯ ಪ್ರಾಚಾರ್ಯರಾದ ಶ್ರೀ ಶಿವಾನಂದ್ ನಂದಪ್ಪಗೋಳ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಜಮಖಂಡಿಯ ಇಂಗ್ಲಿಷ್ ಸೆಂಟರ್ನ ಸಂಚಾಲಕರಾದ ಶ್ರೀ ಪ್ರವೀಣ್ ಶಿರೋಳ್ ಹಾಗೂ ಸಿಬ್ಬಂದಿಗಳು ಹರುಷವನ್ನ ವ್ಯಕ್ತಪಡಿಸಿದ್ದಾರೆ. ಕುಮಾರಿ ಸಹನಾಳ ಮುಂದಿನ ವಿದ್ಯಾಭ್ಯಾಸ ಯಶಸ್ವಿಯಾಗಲೆಂದು ಹಾರೈಸಿದ್ದಾರೆ. ಏನೋ ಸಹನಾ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ತಾವು ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರು ಅನ್ನೋದನ್ನ ಕೂಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿಗೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಸನ್ಮಾನ, ಪ್ರತಿಭಾ ಪುರಸ್ಕಾರ ಹಾಗೂ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಸನ್ಮಾನ್ಯ ಜಮಖಂಡಿಯ ಶಾಸಕರಾದಂತಹ ಸಹನಾಳಿಗೆ ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಇದು ತಂದೆ ಸಂಗಪ್ಪ ಅನ್ನದಾತನಾಗಿದ್ದು ತಾನು ಕಲ್ತಿಲ್ಲ ಅಂದರೆ ಏನಾಯ್ತು, ತನ್ನ ಮಕ್ಕಳನ್ನಾದರೂ ಕೂಡ ಉತ್ತಮ ಶಿಕ್ಷಣವನ್ನ ನೀಡಿ ಸಮಾಜದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೋಗಿ ಅನ್ನೋ ಆಸೆಯಿಂದ ಮಗಳನ್ನ ಕಷ್ಟಪಟ್ಟು ಓದಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಕಷ್ಟಪಟ್ಟು ಓದು ಮುಂದುವರಿಸಿದ ಸಹನಾ ಸಂಗಪ್ಪ ತಿಪ್ಪಾರೆಡ್ಡಿ ತಂದೆಯ ಆಸೆಯನ್ನ ಇದೀಗ ಈಡೇರಿಸಿದ್ದಾಳೆ. ಯಾವುದೇ ತಂದೆ ತಾಯಿಗಾದರೂ ಕೂಡ ತನ್ನ ಮಗಳು ಸಾಧನೆಯನ್ನ ಮಾಡಿದ್ರೆ ಯಾವ ತಂದೆ ತಾಯಿ ಸಂತೋಷ ಆಗೋದಿಲ್ಲ ಹೇಳಿ. ಸಾಧನೆ ಹಾದಿ ಹಿಡಿದ ಹೊರಟ ಸಹನಾಗೆ ಇದೀಗ ಎಲ್ಲೆಡೆ ಮೆಚ್ಚುಗೆಯ ಮಹಾಪೂರ ಹರಿದು ಬರ್ತಾ ಇದೆ. ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ಒಂದು ಕ್ಯಾಲ್ಕುಲೇಷನ್ ತಪ್ಪಾಗಿತ್ತು, ಅದಕ್ಕೋಸ್ಕರ ಮಾರ್ಕ್ಸ್ ಕಡಿಮೆ ಆಯ್ತು. ಮತ್ತೆ ನಾ ಇಲ್ಲಿ ಕೋಚಿಂಗ್ ಬಂದ್ಮೇಲೆ ನಮ್ಗೆ ಜಾಸ್ತಿ ಎದಕ್ ಫೋಕಸ್ ಮಾಡ್ತಿದ್ರ ಅಂದ್ರ ಯಾವ್ದ ಸಕ್ಸಸ್ ಆಗ್ಬೇಕಾಗಿದ್ರು ರಾತ್ರಿ ಯಾರು ಸಕ್ಸಸ್ ಕಾಣಕ್ ಆಗಲ್ಲ. ಅದಕ್ಕ ನಮ್ ಟೀಚರ್ಸ್ ಗಳು ನಮ್ ಶಿರೋ ಸರ್ ಏನ್ ಹೇಳ್ಕೊಡ್ತಿದ್ರು ಅಂದ್ರ ಸತ್ಯಯುತವಾದ ಪ್ರಯತ್ನವನ್ನ ನಿತ್ಯವೂ ಮಾಡಿದ್ರೆ ಸಕ್ಸಸ್ ಸಿಗ್ತೈತಿ ಅಂತ ಹೇಳ್ಕೊಡ್ತಿದ್ರು. ಮತ್ತೆ ಕೆಲವೊಂದಿಷ್ಟು ಅಫರ್ಮೇಶನ್ಸ್ ಗಳನ್ನ ನಮ್ಗೆ ಆಗಾಗ ಹೇಳಿಸ್ತಿದ್ರು. ಅಂದ್ರೆ ಅದರಿಂದ ನಾವು ಸ್ವಲ್ಪ ಜಾಸ್ತಿ ಅದರಿಂದ ನಾವು ಮೋಟಿವೇಟ್ ಆಗಿ ಮುಂದೆ ಜೀವನದಲ್ಲಿ ಸಕ್ಸಸ್ ಕಾಣ್ಬೇಕು ಅನ್ನೋದು ಒಂದು ಅವ್ರ ಗುರಿ ಉದ್ದೇಶ. ಅವ್ರ ಏನ್ ಹೇಳ್ತಿದ್ರ ಅಂದ್ರ ಬರೀ ಸಕ್ಸಸ್ ಕಾಣೋದ್ರಿಂದ ನಮ್ದು ಬೆಳವಣಿಗೆ ಅಷ್ಟೇ ಅಲ್ಲ, ನಮ್ದು ಚಿತ್ರ ಬದಲಾಗೋದ್ರಿಂದ ನಮ್ಮ ಕುಟುಂಬದ ಚಿತ್ರ ಬದಲಾಗ್ತೈತಿ. ಹಂಗ ನಮ್ ತಾಲೂಕು, ನಮ್ ಜಿಲ್ಲೆ, ನಮ್ ರಾಜ್ಯ, ಹಿಂಗ ಪ್ರತಿಯೊಂದು ಒಂದು ಸ್ಟೆಪ್ ವೈಸ್ ಸ್ಟೆಪ್ ಏನಾಗುತ್ತಂದ್ರ ಬೆಳವಣಿಗೆ ಹಾಕೋತಾ ಹೋಗ್ತೈತಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರ ನಿತ್ಯವೂ ಪ್ರಯತ್ನ ಮಾಡ್ಬೇಕು. ಮತ್ತೆ ಇಲ್ಲಿ ಇಂಗ್ಲಿಷ್ ಸೆಂಟರ್ ನಮ್ಗ್ ಜಾಸ್ತಿ ಏನ್ ಮಾಡ್ತಿದ್ರಂದ್ರ ಬೆಳಗ್ಗೆ ಜಲ್ದಿ ಎಬ್ಬಿಸ್ತಿದ್ರು. ಬೆಳಗ್ಗೆ ಜಲ್ದಿ ಎಬ್ಬಿಸಿದ್ರೆ ಏನಾಗ್ತದೆ, ಫ್ರೆಶ್ ಮೈಂಡ್ ಇರುತ್ತೆ, ಕ್ಲಾಸ್ ಹೇಳ್ತಿದ್ರು. ಮತ್ ನಮ್ಗ ಕ್ಲಾಸ್ ಜಲ್ದಿ ಮಾರ್ನಿಂಗ್ ಇಂತ್ರನ ಸ್ಟಾರ್ಟ್ ಆಗೋದ್ರಿಂದ ಏನಾಗ್ತಿತ್ತು ಅಂದ್ರ ಕ್ಲಾಸಸ್ ಕೂಡ ಫುಲ್ ಎಫೆಕ್ಟಿವ್ ಆಗಿ ನಮಗೂ ಸ್ವಲ್ಪ ಇಲ್ಲಿ ಸಿಕ್ತಿತ್ತು. ನೆಕ್ಸ್ಟ್ ಎಲ್ಲಾ ಊಟದ ಬಗ್ಗೆ ಅಂತ ಹೇಳಕ್ ಏನಿಲ್ಲ, ಎಲ್ಲಾ ಕರೆಕ್ಟ್ ಆಗಿ ಕೊಡ್ತಾರೆ ಇಲ್ಲಿ. ನೆಕ್ಸ್ಟ್ ಟೀಚರ್ಸ್ ಸ್ಟಾಪ್ ಅಂತೂ ಅಲ್ಟಿಮೇಟ್. ಇಲ್ಲಿ ಯಾರ ಬಗ್ಗೆ ಎಲ್ಲಾ ಟೀಚರ್ಸ್ ಗಳು ಅಷ್ಟ್ ಚೆನ್ನಾಗಿ ನಮ್ಗ್ ಪಾಠ ಹೇಳ್ಕೊಡ್ತಿದ್ರು. ಮತ್ತೆ ಡೌಟ್ಸ್ ಗಳನ್ನ ಆಗಿಂದಾಗ ಕ್ಲಿಯರ್ ಮಾಡ್ತಿದ್ರು. ಮತ್ತ ಟೀಚರ್ಸ್ ಗಳ ಬಗ್ಗೆ ಹೇಳ್ಬೇಕಂದ್ರ ಏನಿಲ್ಲ, ಟೀಚರ್ಸ್ ಗಳಂತೂ ಇಲ್ಲಿ ಚಲೋನ ಅದಾರ ಎಲ್ಲಾರು. ನೆಕ್ಸ್ಟ್ ಎಲ್ಲಾ ಏನ್ ಮಾಡ್ಬೇಕಂದ್ರ ಬೆಳಗ್ಗೆ ಜಲ್ದಿ ಹೇಳ್ಬೇಕು. ಸ್ವಲ್ಪ ಕ್ಲಾಸ್ ಕೇಳ್ಬೇಕಾದ್ರ ಸ್ವಲ್ಪ ಕೀ ಪಾಯಿಂಟ್ಸ್ ಮಾಡ್ಕೋಬೇಕಂತ ನಾ ಏನ್ ಹೇಳ್ತೀನಿ ಅಂದ್ರೆ, ಕ್ಲಾಸ್ ಕೇಳ್ಬೇಕಾದ್ರೆ ಫುಲ್ ಅಟೆಂಟಿವ್ ಆಗಿ ಕೇಳ್ಬೇಕು. ಕ್ಲಾಸ್ ಒಳಗೆ ಏನೇನ್ ಹೇಳ್ತಿರ್ತಾರ ಪ್ರತಿಯೊಂದು ಪಾಯಿಂಟ್ ಕೂಡ ಫುಲ್ ಕಾನ್ಸಂಟ್ರೇಟ್ ಆಗಿ ಕೇಳ್ಬೇಕು. ಕ್ಲಾಸ್ ಒಂದ್ ಮಿಸ್ ಆಯ್ತಂದ್ರ ಹೊಳ್ಳಿ ಆ ಕ್ಲಾಸ್ ಸಿಗುದಿಲ್ಲ. ಅದಕ್ಕೋಸ್ಕರ ಕ್ಲಾಸನ್ನ ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ ಆಗಿ ಕೇಳೋದ್ರಿಂದ ಏನಾಗುತ್ತೆ ಅಂದ್ರ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಅದಕ್ಕ ನೀವು ಕ್ಲಾಸ್ ಕೇಳಿ ಆಮೇಲೆ ಎಷ್ಟ್ ಬೇಕಾದ್ ಓದೋದ್ರಿಲ್ಲ, ಕ್ಲಾಸ್ ಹೆಂಗ್ ಕೇಳ್ತೀರ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಲಾಸ್ ಮಾತ್ರ ಇಂಪಾರ್ಟೆಂಟ್. ನೆಕ್ಸ್ಟ್ ಹೇಳಿ ಚಾಪ್ಟರ್ಸ್ ಗಳನ್ನ ಅವತ್ತಿಂದ ಅವತ್ತು ಓದ್ಬೇಕು. ಇದ್ರಿಂದಾಗಿ ರಿವಿಷನ್ ಜಾಸ್ತಿ ಮಾಡೋದ್ರಿಂದ ಎಕ್ಸಾಮ್ ಈಸಿ ಆಗತ್ತ ಅಂತ ಹೇಳ್ತೀನಿ. ಅದು ಜಮಖಂಡಿ ಒಳಗ್ರಿ.
ನಾವ್ ಸ್ಟಾರ್ಟಿಂಗ್ ಬಂದಾಗ ನಂಗೆ ಇಂಗ್ಲಿಷ್ ಸೆಂಟರ್ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ. ನಾವ್ ಬೇರೆ ಕಡೆ ಕೋಚಿಂಗ್ ಹೋಗಿದ್ದೀವ್ರಿ. ಅಲ್ಲಿ ಪೋರ್ಷನ್ ಕರೆಕ್ಟ್ ಆಗಿ ಮುಗಿಸ್ತಿದ್ದಿಲ್ಲ. ಅದಕ್ಕೋಸ್ಕರ ನಾವು 9th ಮತ್ತೆ 10th ಎಲ್ಲರೂ ಇಂಗ್ಲಿಷ್ ಸೆಂಟರ್ ಅಂತ ಹೇಳಕತ್ರು. ಅದಕ್ಕ ನಾವು ಇಂಗ್ಲಿಷ್ ಸೆಂಟರ್ ಬಂದಿದ್ದೀವ್ರಿ. ಅಲ್ಲಿ ಪೋರ್ಷನ್ ಕರೆಕ್ಟ್ ಟೈಮಿಗೆ ಮುಗಿಸಿ ಮತ್ತೆ ಪೋರ್ಷನ್ ಮುಗಿಸೋದು ಅಷ್ಟೇ ಅಲ್ಲ, ಅದ್ರ ಜೊತೆ ರಿವಿಷನ್ ಮಾಡಿಸಿ ಯೂನಿಟ್ ವೈಸ್ ಟೆಸ್ಟ್ ನಡೆಸಿದ್ರು ಮತ್ತೆ ನೋಟ್ಸ್ ಕೊಡ್ತಿದ್ರು. ಇದರಿಂದ ನಮ್ಗೆ ಓದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು. ನಾವು ಫಸ್ಟ್ PU ನಂಗ್ ಸೈನ್ಸ್ ಮಾಡ್ಬೇಕಂತ ಇಷ್ಟ. ಸೈನ್ಸ್ ಮಾಡಿ PCMB ತಗೊಂಡ್ ನೀಟ್ ಮಾಡ್ಬೇಕಂತ. ನನಗೆ MBBS ಮಾಡ್ಬೇಕಂತ ಅಷ್ಟೇ.